ಹೆಲೋ ಡಿಯರ್ ಫ್ರೆಂಡ್ಸ್. ಜಸ್ಟ್ ಇಮ್ಯಾಜಿನ್ ನೀವೊಂದು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಹೀಗೆ ಪ್ರಾಕ್ಟೀಸ್ ಸೆಷನ್ ಮಾಡಬೇಕಾದ್ರೆ ಏನಾಗುತ್ತೆ, ನಿಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಕೊಳ್ಳುತ್ತೆ. ಸೊ ಆ ಮುಳ್ಳು ನೋಡಿದ ತಕ್ಷಣ ನೀವೇನು ಮಾಡ್ತೀರಾ, ಅಯ್ಯೋ ಸಣ್ಣ ಮುಳ್ಳು ಬಿಡು, ಸೊ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಇನ್ನೂ ನೀವೇನು ಮಾಡ್ತೀರಾ, ಇನ್ನೂ ಫೋಕಸ್ಡ್ ಆಗಿ ನಿಮ್ಮ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡ್ತೀರಾ. ಒಳ್ಳೆ ಫುಡ್ ತಿನ್ನೋದಾಗಿರ್ಬೋದು, ಬೆಳಗ್ಗೆ ಬೇಗ ಏಳೋದಾಗಿರ್ಬೋದು, ಆ್ಯಂಡ್ ಜಗತ್ತಿನ ಅತ್ಯಂತ ಬೆಸ್ಟ್ ಕೋಚ್ನ ನೀವು ಹೈರ್ ಮಾಡ್ತೀರಾ. ಒಟ್ಟಾರೆ ನಿಮ್ಮ ಫೋಕಸ್ ಏನಾಗಿರುತ್ತೆ, ಆ ಮ್ಯಾರಥನ್ನ ಗೆಲ್ಲಬೇಕು ಅನ್ನೋದಾಗಿರುತ್ತೆ. ಸರಿ, ಆದರೆ ಮ್ಯಾರಥನ್ ದಿನ ಬರುತ್ತೆ ಆ್ಯಂಡ್ ಮ್ಯಾರಥನ್ನಲ್ಲಿ ಯು ಆರ್ ಸೋ ಮಚ್ ಕಾನ್ಫಿಡೆಂಟ್, ಯಾಕಂದರೆ ನೀವು ಅಷ್ಟು ಎಫರ್ಟ್ ಹಾಕಿದ್ದೀರಾ ಆ್ಯಂಡ್ ಅಷ್ಟು ನಿಮ್ಮ ಸಿದ್ಧತೆ ಏನಿತ್ತು ಗೆಲ್ಲಲಿಕ್ಕೆ ಎಲ್ಲವೂ ನಡೆದಿದೆ. ಆದರೆ ಆ ಮ್ಯಾರಥನ್ ಓಡ್ತಾ ಇರಬೇಕಾದ್ರೆ ನಿಮ್ಮ ಕಾಲಿನಲ್ಲಿ ಚುಚ್ಕೊಂಡಿರುವಂತಹ ಮುಳ್ಳು ಏನಿರುತ್ತೆ ಅದು ಚುಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅನ್‌ಕಂಫರ್ಟೇಬಲ್ ಫೀಲಿಂಗ್ ಜೊತೆ ನೀವು ಓಡ್ತಾ ಇರ್ತೀರ. ಸೊ ನನ್ಗೆ ಹೇಳಿ, ಈ ಅನ್‌ಕಂಫರ್ಟೇಬಲ್ ಫೀಲಿಂಗ್ ಜೊತೆ ನಿಮ್ಮ ಕಾಲಿನಲ್ಲಿ ಚುಚ್ಚಿರುವಂಥ ಮುಳ್ಳಿನ ಜೊತೆ ನೀವು ಓಡ್ತಾ ಇದ್ದರೆ, ನೀವು ಆ ಮ್ಯಾರಥನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ ಅಲ್ವಾ? ಅಫ್‌ಕೋರ್ಸ್ ನೀವೆಷ್ಟೇ ಪ್ರಯತ್ನ ಮಾಡಿದರೂ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಟೈಮ್, ನಿಮ್ಮ ಡೆಡಿಕೇಶನ್ ಎಷ್ಟೇ ಇದ್ದರೂ ಕೂಡ ಆ ಮ್ಯಾರಥನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ, ಕಾಲಿಗೆ ಮುಳ್ಳು ಚುಚ್ಕೊಂಡಿದೆ. ಸೊ ಆ ಮ್ಯಾರಥನ್ನ ನೀವು ಗೆಲ್ಬೋದಿತ್ತು. ಹೇಗೆ? ನಿಮ್ಮ ಟೈಮ್‌ನ ಒಂದು ಸ್ವಲ್ಪ ಟೈಮ್‌ನ ನೀವೇನಾದರೂ ಕಾಲಿಗೆ ಚುಚ್ಚಿರುವಂತಹ ಮುಳ್ಳನ್ನು ತೆಗೆಯೋದಕ್ಕೆ ಇನ್ವೆಸ್ಟ್ ಮಾಡಿದರೆ ಆ ಮ್ಯಾರಥನ್ನ ಗೆಲ್ಲುವ ಎಲ್ಲ ಸಾಧ್ಯತೆ ಇತ್ತು. ಹೌದಾ? ಸೊ ಈಗ ನಾನು ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಜಸ್ಟ್ ಇಮ್ಯಾಜಿನ್, ನಮ್ಮ ಜೀವನ ಕೂಡ ಒಂದು ಮ್ಯಾರಥನ್ ಅಂತ ತಿಳ್ಕೊಳ್ಳಿ. ಸೊ ಆ ಮ್ಯಾರಥನ್ ನಾವು ಗೆಲ್ಲಬೇಕು, ನಮಗೆ ಒಳ್ಳೆಯದಾಗಬೇಕು, ಫೈನಾನ್ಷಿಯಲ್ ಕಂಡೀಷನ್ ಇರಲಿ ಅಥವಾ ಖುಷಿ ಇರಲಿ, ನಮ್ಮ ಫ್ಯಾಮಿಲಿ ಲೈಫ್ ಇರಲಿ, ನಮ್ಮ ಹೆಲ್ತ್ ಇರಲಿ, ಎಲ್ಲವೂ ಚೆನ್ನಾಗಿರಬೇಕು ಅಂತ ನಮಗಂತೂ ಆಸೆ ಇದ್ದೇ ಇರುತ್ತೆ. ಸೊ ಅದೇ ಉದ್ದೇಶದಿಂದನೇ ನಾವು ನಮ್ಮ ಜೀವನದಲ್ಲಿ ಎಫರ್ಟ್ ಹಾಕ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ಒಂದು ರೀತಿ ಎಷ್ಟೇ ಸ್ಟ್ರಗಲ್ ಆದರೂ ಇಲ್ಲ ಅಂತ ಹೇಳಿ ನಾವು ಮುಂದುವರಿತಾ ಇರ್ತೀವಿ. ಡೋಂಟ್ ಗಿವ್ ಅಪ್ ಆ್ಯಟಿಟ್ಯೂಡ್. ಸೊ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡಿಂದ ನಾವು ಮುಂದುವರಿತಾ ಇರ್ತೀವಿ. ಸರಿ, ಸೊ ನಾವು ಹೋಗ್ತಾ ಇರಬೇಕಾದ್ರೆ ನಮ್ಮ ಲೈಫ್ನಲ್ಲಿ ಕೆಲವೊಂದು ಅನ್‌ಪ್ಲೆಸೆಂಟ್ ಸಿಚುವೇಶನ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಅದರ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮೈಂಡ್ ಮೇಲೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಬಿದ್ದಿರುತ್ತೆ. ಜಸ್ಟ್ ಲೈಕ್ ಮುಳ್ಳು ಹೇಗಿರುತ್ತೆ, ಕಾಲಿಗೆ ಚುಚ್ಚಿರುವಂಥ ಮುಳ್ಳಿನ ಥರನೇ. ಸೊ ನಮ್ಮ ಮನಸ್ಸಿಗೆ ಆ ನೆಗೆಟಿವಿಟಿಯ ಮುಳ್ಳು ಚುಚ್ಕೊಂಡಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಆ ಮುಳ್ಳನ್ನು ತೆಗೆಯುವಂತಹ ಕೆಲಸಕ್ಕೆ ಹೋಗಲ್ಲ. ಬದಲಾಗಿ ಜಸ್ಟ್ ನಾವು ಫೋಕಸ್ ಮಾಡ್ತಾ ಇರ್ತೀವಿ ಔಟರ್ ವರ್ಲ್ಡಲ್ಲಿ ನಾವು ಎಷ್ಟು ಕಷ್ಟಪಡ್ಬೋದು, ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೋದು. ಸೊ ಹೇಗೆ ನಾವು ಪ್ರಯತ್ನ ಮಾಡಿದರೆ ಈ ಜೀವನದಲ್ಲಿ ಈ ಮ್ಯಾರಥನ್ ಇರ್ಬೋದು, ಜೀವನದ ಮ್ಯಾರಥನ್ ಅಥವಾ ನಮ್ಮ ಗುರಿಯನ್ನು, ನಮ್ಮ ಆಸೆಯನ್ನು ನನಸು ಮಾಡ್ಕೊಳ್ಬೋದು ಅಂತ. ಸೊ ಈ ಟೈಮ್ಗೆ ನಮಗೆ ಹೆಲ್ಪ್ ಸಿಗುವಂಥದ್ದು ಲಾ ಆಫ್ ಅಟ್ರಾಕ್ಷನ್. ಮೋಸ್ಟ್ ಆಫ್ ಆಲ್ ನಮ್ಮೆಲ್ಲರಿಗೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತು. ಲಾ ಆಫ್ ಅಟ್ರಾಕ್ಷನ್ನ ಎಲ್ಲ ಪ್ರಾಕ್ಟೀಸಸ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಆಮೇಲೆ ಒಳ್ಳೆಯತನ, ಪಾಸಿಟಿವಿಟಿಯನ್ನು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಸ್ಟಿಲ್ ರಿಸಲ್ಟ್ ಅಂತೂ ಸಿಗ್ತಾ ಇರಲ್ಲ. ಸೊ ಯಾಕೆ ಸಿಗ್ತಾ ಇರಲ್ಲ? ಸೊ ಯಾವತ್ತಾದರೂ ಈ ಯೋಚನೆ ಬಂದಿದೆಯಾ? ಸೊ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದರೂ ಕೂಡ ಲಾಜಿಕಲಿ, ಈಗ ಲಾ ಆಫ್ ಅಟ್ರಾಕ್ಷನ್ನೇ ಯೂಸ್ ಮಾಡಬೇಕಂತ ಇಲ್ಲ, ಲಾಜಿಕಲಿ ನೀವು ಎಫರ್ಟ್ ಹಾಕ್ತಾ ಇದ್ದರೂ ಕೂಡ ಅದಕ್ಕೆ ತಕ್ಕದಾದಂಥ ರಿಸಲ್ಟ್ ಸಿಗ್ತಾ ಇರಲ್ಲ. ಸೊ ಈಗ ನಮ್ಮ ಕಣ್ಮುಂದೆ ಬರುವಂಥದ್ದೇ ಹೀಲಿಂಗ್. ಹೌದು. ಸೊ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳಿಕ್ಕೆ ಶಕ್ತಿ, ಪೊಟೆನ್ಷಿಯಲ್ ನಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಈ ಸೆಲ್ಫ್ ಹೀಲಿಂಗ್ ಅನ್ನೋದು ನಿಜಕ್ಕೂ ಸಾಧ್ಯ ಇದೆಯಾ? ಹೀಲಿಂಗ್ ನಾವು ಮಾಡ್ತಾ ಇರಬೇಕಾದ್ರೆ ನಮ್ಮನ್ನು ನಾವು ಹೀಲ್ ಮಾಡಿಕೊಂಡು ಮುಂದುವರೆದಿದ್ದೇ ಆದರೆ ನಿಜವಾಗ್ಲೂ ಅದ್ಭುತವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಕ್ವೆಶನ್ಸ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮ್ಮ ಹತ್ರ ನಾನು ಹೀಲಿಂಗ್ನ ಮಹತ್ವದ ಬಗ್ಗೆ ಶೇರ್ ಮಾಡ್ತಾ ಇರಬೇಕಾದ್ರೆ ನನಗೆ ನನ್ನ ಇಬ್ಬರು ಸ್ಟೂಡೆಂಟ್ಸ್ ನೆನಪಾಗ್ತಾರೆ. ಅವರ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು. ಸೊ ಯಾಕಂದರೆ ಈ ಸ್ಟೋರಿ ಒಳಗಡೆ ನಮ್ಮ ಹಲವಾರು ಕ್ವೆಶನ್ಸ್ಗೆ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ ಸ್ಟೋರಿ ಏನಂತ ಅಂದರೆ, ಒಬ್ಬರು ಸ್ಟೂಡೆಂಟ್ ಒಂದು 10 ವರ್ಷದಿಂದ ಅವರು ಡಿಪ್ರೆಷನಲ್ಲಿದ್ದರು.
ಸೊ ಅದರಿಂದ ಹೊರಗೆ ಬರಲಿಕ್ಕೆ ಬಹಳ ಪ್ರಯತ್ನ ಪಡ್ತಾಯಿದ್ರು. ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಯನ್ನು ತಿಂತಾಯಿದ್ರು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಕೂಡ ಆಗ್ತಾಯಿದ್ರು. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಸೊ ತುಂಬ ಸಾಕು ಅನ್ನೋ ಹಂತಕ್ಕೆ ಬಂದಿದ್ರು ಅವರು. ಸೊ ಆಮೇಲೆ ಏನಾಯಿತು, ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಳೋದ್ರನ್ನು ಅವರು ಕಲಿತರು. ಸೊ 10 ವರ್ಷದ ಡಿಪ್ರೆಷನ್ 2 ವೀಕಲ್ಲಿ ಅವರು ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಳೋದನ್ನು ಕಲ್ತು ಆದಮೇಲೆ ಆ ಡಿಪ್ರೆಷನಿಂದ ಹೊರಗೆ ಬಂದು ಈಗ ಒಂದು ಎಕ್ಸಾಂಪಲ್ ಆಗಿರುವಂತಹ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗ ಒಂದು ಒಳ್ಳೆಯ ಲೈಫ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಸ್ಟೂಡೆಂಟ್ನ ಸ್ಟೋರಿ ನೋಡೋದಾದರೆ, ಸೊ ಅವರು ಒಂದು ಬಿಸ್ನೆಸ್ ವುಮೆನ್, ಕ್ರೋರ್ಸ್ ಟುಗೆದರ್ ಬಿಸ್ನೆಸ್ನ ಅವರು ರನ್ ಮಾಡ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅಡೆತಡೆ ಆಗೋದು ಆ್ಯಂಡ್ ರಿಪೀಟೆಡ್ ಆಗಿ ಒಂದೇ ರೀತಿಯ ಪ್ರಾಬ್ಲಮ್. ಒಂದು ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ಅದೇ ರೀತಿಯ ಪ್ರಾಬ್ಲಮ್, ಕಮ್ಮಿ ಆಗುತ್ತೆ ಅನಿಸುತ್ತೆ, ಮತ್ತೆ ಅದೇ ರೀತಿಯ ಪ್ರಾಬ್ಲಮ್. ಈ ಪ್ಯಾಟರ್ನ್ ಏನಿದೆ, ರಿಪೀಟೆಡ್ ಪ್ಯಾಟರ್ನಲ್ಲಿ ಅವರಿದ್ದರು. ಅಗೇನ್ ಅವರು ಕೂಡ ಅಷ್ಟೇ ಒಂದು 30 ದಿನದಲ್ಲಿ ತನ್ನ ಪ್ಯಾಟರ್ನ್ ಮೇಲೆ ವರ್ಕ್ ಮಾಡಿ ಈಗ ಅದರಿಂದ ಹೊರಗೆ ಬಂದು ಸಕ್ಸಸ್ಫುಲ್ ಆದ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೌ ಶಿ ಈಸ್ ವೆರಿ ಹ್ಯಾಪಿ. ಸೊ ಯಾಕೆ ಈ ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ ಅಂತ ಅಂದರೆ, ಫಸ್ಟ್ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸಿಚುವೇಶನ್ ಬಂದಾಗ, ಕಷ್ಟ ಬಂದಾಗ ಇದರಿಂದ ಹೊರಗೆ ಬರೋದು ಅಸಾಧ್ಯ ಅಂತ ಅಂದ್ಕೊಂಡಿರ್ತೀವಿ. ಅಥವಾ ನಮ್ಮ ಲೈಫ್ನಲ್ಲಿ ಅದ್ಭುತವಾದ ಚೇಂಜಸ್ ಆಗಬೇಕು ಅಂತ ಅಂದರೆ ತುಂಬ ಟೈಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಎಷ್ಟೋ ವರ್ಷನೇ ಬೇಕು ಅಂತ ಅಂದ್ಕೊಂಡಿರ್ತೀವಿ. ಇಲ್ಲ, ನಿಮ್ಮ ಸಮಸ್ಯೆಗೆ ನಿಮ್ಮ ಒಳಗಡೆನೇ ಪರಿಹಾರ ಇದೆ. ಸೊ ನಿಮ್ಮ ಸಮಸ್ಯೆಗೆ ಹೀಲಿಂಗ್ ಏನಿದೆ ಅದು ನಿಮ್ಮ ಒಳಗಡೆನೇ ಇದೆ. ನಿಜಕ್ಕೂ ನಮಗೆ ಹೀಲಿಂಗ್ನ ಅಗತ್ಯ ಇದೆಯಾ? ಸೊ ಫಾರ್ ಎಕ್ಸಾಂಪಲ್, ಪ್ರತಿಯೊಬ್ಬರ ಲೈಫ್ನಲ್ಲೂ ಕೂಡ ಅಷ್ಟೇ ಯಾವುದಾದ್ರೂ ಒಂದು ನೆಗೆಟಿವ್ ಇನ್ಸಿಡೆಂಟ್ ಆಗಿರುತ್ತೆ. ನೆಗೆಟಿವ್ ಇನ್ಸಿಡೆಂಟ್ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಚಾರ್ಜ್ಡ್ ಆಗಿರ್ತೀವಿ, ಇಮೋಷ್ನಲಿ ತುಂಬ ಚಾರ್ಜ್ ಆಗಿರ್ತೀವಿ. ಅಂದರೆ ಆ ನೆಗೆಟಿವಿಟಿಯನ್ನು ಎಲ್ಲೋ ಒಂದು ಕಡೆ ನಮ್ಮ ಆರಾದಲ್ಲಿ, ಎನರ್ಜಿ ಫೀಲ್ಡಲ್ಲಿ, ನಮ್ಮ ಬಾಡಿ ಒಳಗಡೆನೇ ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ. ಇದರಿಂದ ಏನಾಗುತ್ತೆ, ಲೈಫ್ನಲ್ಲಿ ಬೇಡದೇ ಇರುವಂತಹ ಇನ್ಸಿಡೆಂಟ್ ಇರಲಿ, ಸ್ಟ್ರಗಲ್ ಇರಲಿ, ನೆಗೆಟಿವಿಟಿಯನ್ನು ಇನ್ ಫ್ಯೂಚರ್ ಅಟ್ರ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಬಾಡಿ ಒಳಗಡೆ, ನಮ್ಮ ಎನರ್ಜಿ ಫೀಲ್ಡಲ್ಲಿ ಸ್ಟೋರ್ ಆಗಿರುವಂತಹ ನೆಗೆಟಿವಿಟಿಯನ್ನು ನಾವೇನಾದರೂ ರಿಲೀಸ್ ಮಾಡಿದ್ದೇ ಆದರೆ ನಾವು ಅದ್ಭುತವನ್ನು ಸೃಷ್ಟಿಸಬಹುದು. ಸೊ ಈಗ ಲಾ ಆಫ್ ಅಟ್ರಾಕ್ಷನ್ನೇ ಮೋಸ್ಟ್ ಆಫ್ ದ ಟೈಮ್ ಕೆಲವೊಬ್ಬರಿಗೆ ವರ್ಕ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಯಾಕೆ ವರ್ಕ್ ಆಗ್ತಾ ಇರಲ್ಲ. ಪರ್ಸ್ನಲಿ ನನಗೆ ಫಸ್ಟ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಾದಾಗ, ಹೀಲಿಂಗ್ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಾದಾಗ ನಾನು ಕೂಡ ಅಫರ್ಮೇಷನ್ ಹೇಳೋದು, ವಿಜುವಲೈಸ್ ಮಾಡೋದು ಮಾಡ್ತಿದ್ದೆ. ಬಟ್ ನನಗೆ ಅದು ವರ್ಕ್ ಆಗ್ತಾ ಇರಲಿಲ್ಲ. ದ ಮೊಮೆಂಟ್ ನಾನು ಹೀಲಿಂಗ್ ಬಗ್ಗೆ ಕಲ್ತಾದ್ಮೇಲೆ, ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋದನ್ನು ಆದಮೇಲೆ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಮೇಝಿಂಗ್ ಆದ ರಿಸಲ್ಟ್ಸ್ನ ನಾನು ಪಡೀಲಿಕ್ಕೆ ಸಾಧ್ಯ ಆಯಿತು. ಸೊ ಈಗ ಏನಂತ ಅಂದರೆ, ಹೀಲಿಂಗ್ ಯಾಕೆ ಇಂಪಾರ್ಟೆಂಟ್, ಹೀಲಿಂಗ್ನ ಅಗತ್ಯ ಏನು ಅನ್ನೋದು ಗೊತ್ತಾಯಿತು ನಮಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವೆಲ್ಲ ಏನು ಮಾಡ್ತಾ ಇರ್ತೀವಿ, ನಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಅಥವಾ ನಮ್ಮ ಡಿವೈನ್ ಎನರ್ಜಿಯನ್ನು ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡೋದ್ರ ಬದಲಾಗಿ ಹೀಲಿಂಗ್ ಮೇಲೆ ಫೋಕಸ್ ಮಾಡಿ ಯಾಕೆ ನಾವು ಅದ್ಭುತವನ್ನು ಸೃಷ್ಟಿಸಬಾರ್ದು? ಎಸ್, ಐ ಹ್ಯಾವ್ ಅ ಬ್ಯೂಟಿಫುಲ್ ಸೊಲ್ಯೂಷನ್, ಮಾಸ್ಟರ್ ಕ್ಲಾಸ್. ಸೊ ಆಫ್ಟರ್ ಐ ಥಿಂಕ್ 8 ತಿಂಗಳ ನಂತರ ಮತ್ತೆ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ. 30 ದಿನಗಳ ಕಾಲ ಮೋಸ್ಟ್ ಪವರ್ಫುಲ್ ಹೀಲಿಂಗ್ ಸೆಷನ್ ಇದು. ಇದರಿಂದ ಸುಮಾರಷ್ಟು ಸ್ಟೂಡೆಂಟ್ಸ್ ಅಮೇಝಿಂಗ್ ಆದ ಬೆನಿಫಿಟ್ಸ್ನ ಪಡೆದಿದ್ದಾರೆ. ಆ್ಯಂಡ್ ಅದೇ ಮಾಸ್ಟರ್ ಕ್ಲಾಸ್ ಏನಿದೆ ಇನ್ನೂ ಅಡ್ವಾನ್ಸ್ಡ್ ಲೆವೆಲಲ್ಲಿ, ಇನ್ನೂ ಹೊಸ ವಿಷಯಗಳ ಜೊತೆಗೆ ಇದೇ ತಿಂಗಳು ಮಾರ್ಚ್ 10ರಿಂದ ಏಪ್ರಿಲ್ 9ರವರೆಗೆ 30 ದಿನಗಳ ಕಾಲ ಡೀಪ್ ಹೀಲಿಂಗ್ ಸೆಷನ್ ನಡೀತಾ ಇದೆ. ಸೊ ಈ ಮಾಸ್ಟರ್ ಕ್ಲಾಸಲ್ಲಿ ನೀವು ಏನನ್ನು ಕಲಿಬೋದು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದನ್ನು ಕಲಿತೀರಾ. ಜೊತೆಗೆ ಇಷ್ಟು ದಿವಸಗಳ ಕಾಲ ನಿಮಗೆ ನಿಮ್ಮ ಸಕ್ಸಸ್ಸಲ್ಲಿ, ಈಗ ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಇವೆಲ್ಲದರಲ್ಲಿ ನೀವು ಸಕ್ಸಸ್ ಕಾಣಲಿಕ್ಕೆ ಅಡೆತಡೆ ಆಗಿದ್ದಂತಹ ಸಕ್ಸಸ್ ಬ್ಲಾಕ್ ಯಾವುದು ಅನ್ನೋದನ್ನು ಕಲಿತೀರಾ ಆ್ಯಂಡ್ ಅದನ್ನು ರಿಲೀಸ್ ಮಾಡ್ತೀರಾ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಟರ್ನ್ ಬ್ರೇಕಿಂಗ್ ಎಕ್ಸಸೈಸ್ ಕೂಡ ಇರುತ್ತೆ. ಸೊ ಏನು ಪ್ಯಾಟರ್ನ್ ಬ್ರೇಕಿಂಗ್ ಎಕ್ಸಸೈಸ್ ಅಂತ ಅಂದರೆ, ನಿಮ್ಮ ಲೈಫ್ನಲ್ಲಿ ರಿಪೀಟೆಡ್ ಆಗಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೀತಾ ಇದ್ರೆ, ಅದು ನಿಮ್ಮ ಬಿಸ್ನೆಸ್ಸಲ್ಲಿ ಇರ್ಬೋದು ಅಥವಾ ಪರ್ಸ್ನಲ್ ಲೈಫ್ನಲ್ಲಿ ಇರ್ಬೋದು, ರೀಸನ್ ಏನು, ಅದರ ಹಿಂದಿರುವಂತಹ ರೀಸನ್ ಏನು, ಅದರ ಹಿಂದೆ ಯಾವ ಇಮೋಷನ್ ಕಾರಣ, ಸೊ ಅದನ್ನು ನೀವು ರಿಲೀಸ್ ಮಾಡೋದನ್ನು ಕಲಿತೀರಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮನ್ನು ನೀವು ಲೈಕ್ ಅ ಬುಕ್ ರೀಡ್ ಮಾಡೋದನ್ನು ಕಲಿತೀರಾ. ಹೌದು, ನಿಮ್ಮ ಭಾವನೆ ಇರಲಿ, ನಿಮ್ಮ ಲೈಫ್ನಲ್ಲಿ ಆಗ್ತಾ ಇರುವಂತಹ ಇನ್ಸಿಡೆಂಟ್ ಇರಲಿ, ಅದಕ್ಕೆ ಕಾರಣ ಏನು ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ತೀರಾ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರ ಮೂಲಕ, ಸೆಲ್ಫ್ ಹೀಲಿಂಗ್ನ ಥ್ರೂ. ಆ್ಯಂಡ್ ಆಲ್ಸೋ ಬರೀ ಇದರಲ್ಲಿ ಸೆಲ್ಫ್ ಹೀಲಿಂಗ್ ಅಷ್ಟೇ ಇರಲ್ಲ, ಬದಲಾಗಿ ಅಡ್ವಾನ್ಸ್ಡ್ ಲಾ ಆಫ್ ಅಟ್ರಾಕ್ಷನ್ ಕೂಡ. ಜೊತೆಗೆ ನಿಮ್ಮ ಬಾಡಿಯಲ್ಲಿ
ನಿಮ್ಮ ಆರಾದಲ್ಲಿ, ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಇಲ್ಲಿಯವರೆಗೆ ಸ್ಟೋರ್ ಆಗಿರುವಂಥ ನೆಗೆಟಿವ್ ಎನರ್ಜಿಯನ್ನು, ಟ್ರಾಮಾವನ್ನು ರಿಲೀಸ್ ಮಾಡೋದು ಹೇಗೆ ಕಲಿತೀರಾ. ಆ್ಯಂಡ್ ನಿಮ್ಮ ಟ್ರಾಮಾ ಇರಲಿ ಅಥವಾ ನಿಮ್ಮ ಲೈಫ್ನ ಸ್ಟ್ರಗಲ್ಸಿಗಿರಲಿ ಯಾವ ಲಿಮಿಟಿಂಗ್ ಬಿಲೀಫ್ ಕಾರಣ, ಆ ಲಿಮಿಟಿಂಗ್ ಬಿಲೀಫ್ನ ರಿಲೀಸ್ ಮಾಡೋದನ್ನು ಕಲಿತೀರಾ. ಆ್ಯಂಡ್ ಇನ್ನೊಂದು ಅಂತ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಲಾ ಆಫ್ ಅಟ್ರಾಕ್ಷನ್ನ ಪವರ್ ಇನ್ನೂ ಎನ್ಹ್ಯಾನ್ಸ್ ಮಾಡಲಿಕ್ಕೆ NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ನ ಕಲಿತೀರಾ. ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ನ ನೀವು ಕಲಿತಾದ್ಮೇಲೆ, ಸೊ ಈಗ ನಿಮ್ಮ ಮೊಬೈಲ್ನ ನೋಡಿದಾಗ ಹೇಗೆ ಬೇಡದಿರೋ ಫೋಟೋನ ನೀವು ಡಿಲೀಟ್ ಮಾಡ್ತೀರಾ, ಬೇಡದಿರೋ ಮೆಮರಿಯನ್ನು ನೀವು ಹೇಗೆ ಡಿಲೀಟ್ ಮಾಡ್ತೀರಾ, ಸೇಮ್ ವೇ ನಿಮ್ಮ ನೆಗೆಟಿವ್ ಎಮೋಷನ್ಸ್ನ, ನೆಗೆಟಿವ್ ಫೀಲಿಂಗ್ಸ್ನ ಡಿಲೀಟ್ ಮಾಡೋದನ್ನು ಕಲಿತೀರಾ. ಆ್ಯಂಡ್ ಆಲ್ಸೋ ಯಾವುದೇ ಅಡಿಕ್ಷನ್ ಇರಲಿ, ಯಾವುದೇ ಬ್ಯಾಡ್ ಹ್ಯಾಬಿಟ್ ಇರಲಿ, ಅದನ್ನು ಹೊರಗೆ ಬರೋದನ್ನು ಕಲಿತೀರಾ. ಒಟ್ಟಾರೆ ಇನ್ನೂ ಕೂಡ ಅಡ್ವಾನ್ಸ್ಡ್ ಲೆವೆಲಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ, ನಿಮ್ಮ ಒಳಗಡೆ ಇರುವಂತಹ ಸೂಪರ್ ಪವರ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಹೀಲ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಮಾಸ್ಟರ್ ಕ್ಲಾಸಲ್ಲಿ ಕಲಿತೀರಾ. ಸೊ ನಾನಂತೂ ಕಂಪ್ಲೀಟಾಗಿ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಈ ಮಾಸ್ಟರ್ ಕ್ಲಾಸ್ಗೆ. ಬಿಕಾಸ್ ಇದು ಕ್ರಿಯೇಟ್ ಮಾಡುವಂತಹ ರಿಸಲ್ಟೇ ಬೇರೆ. ಆ್ಯಂಡ್ ಇದು 30 ದಿನಗಳ ಕಾಲ ನಡೆಯುವಂತಹ ಕ್ಲಾಸ್. ಇದು ಪ್ರತಿ ದಿವಸ ನಾವು ಆನ್ಲೈನಲ್ಲಿ ಝೂಮ್ ಪ್ಲ್ಯಾಟ್ಫಾರ್ಮ್ ಥ್ರೂ ಮೀಟ್ ಆಗ್ತೀವಿ. ಆ್ಯಂಡ್ ಎವ್ರಿ ಡೇ ನೀವು ನನ್ನ ಜೊತೆ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಆಲ್ಸೋ ಸುಮಾರಷ್ಟು ವಿಷಯ ಹೀಲಿಂಗ್ ಪ್ರಾಕ್ಟೀಸಸ್ ಮಾಡ್ತೀವಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಜಾಯ್ನ್ ಆಗಬಹುದು. ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ನಿಮ್ಮಲ್ಲಿ ಸುಮಾರು ಜನ ಜಾಯ್ನ್ ಆಗಿದ್ದೀರಾ. ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ಜಾಯ್ನ್ ಆಗಿ ನಿಮ್ಮ ಸೀಟ್ನ ರಿಸರ್ವ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.